ನಮಸ್ಕಾರ. ದುಡ್ಡಿನ ದೇವರು ಇರುವ ಕ್ಷೇತ್ರಕ್ಕೆ ಹೋಗಿ ನೀವು ಡಿಮ್ಯಾಂಡ್ ಮಾಡಿ ಕೇಳಿ. ನಿಮ್ಮ ಹಣಕಾಸಿನ ಸಮಸ್ಯೆಗೆ, ಸಾಲಬಾಧೆ ಸಮಸ್ಯೆಗೆ, ದುಡ್ಡಿನ ಸಮಸ್ಯೆಗೆ. ಏಕೆಂದರೆ ಈ ಕಲಿಯುಗದಲ್ಲಿ ಆರೋಗ್ಯ ದುಡ್ಡು ಎರಡೇ ನಡೆಯೋದು, ಎರಡು ಕಣ್ಣುಗಳಿದ್ದಂಗೆ. ಎಲ್ಲಿವರೆಗೂ ಆರೋಗ್ಯ, ಎಲ್ಲಿವರೆಗೂ ದುಡ್ಡು, ಎಲ್ಲಿವರೆಗೂ ಅಧಿಕಾರ ಇರುತ್ತೋ ಭೂಮಿ ಮೇಲೆ ಆಟ. ಆರೋಗ್ಯ ದುಡ್ಡು ಇದ್ದರೆ ಹೆಂಡತಿ, ಗಂಡ, ಮಕ್ಕಳು, ಅಪ್ಪ ಅಮ್ಮ, ಮನೆ ಸಂಸಾರ ಎರಡರಲ್ಲಿ ಒಂದಿಲ್ಲ ಅಂದರೆ ಆಟ ಬಂದ್. ಅದಕ್ಕೋಸ್ಕರ ದುಡ್ಡಿನ ದೇವರು ಇರುವ ಕ್ಷೇತ್ರ ತುಮಕೂರು ಜಿಲ್ಲೆ ಪಾವಗಡದಲ್ಲೇ ಬರುತ್ತೆ ಶನೇಶ್ವರ ಸ್ವಾಮಿ ದೇವಸ್ಥಾನ. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಸತ್ಯ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಿಟ್ಟರೆ ಮಹಾರಾಷ್ಟ್ರದ ಶನಿಸಿಂಗನಾಪುರಕ್ಕೆ ಅಮಾವಾಸ್ಯೆ ಶನಿವಾರ ಬಂದಾಗ ಬ್ಲಾಕ್ ಕಲರ್ ಅಥವಾ ನೀಲಿ ಕಲರ್ ಡ್ರೆಸ್ಸು, ಗಂಡು ಮಕ್ಕಳಾದರೆ ಟೀ ಶರ್ಟು, ಹೆಣ್ಮಕ್ಳಾದರೆ ಚೂಡಿದಾರ ಅಥವಾ ಸ್ಯಾರಿ, ಕಪ್ಪು ಕಲರು ಅಥವಾ ನೀಲಿ ಕಲರು ಸ್ಯಾರಿ, ಚೂಡಿದಾರ. ಗಂಡು ಮಕ್ಕಳಾದರೆ ಶರ್ಟು, ಟೀ ಶರ್ಟು ಹಾಕ್ಕೊಂಡು ಹೋಗಿ ಎಳ್ಳು ಬತ್ತಿ ಹಚ್ಬಿಟ್ಟು ಎಳ್ಳೆಣ್ಣೆಯಿಂದ ತೈಲಾಭಿಷೇಕ ಮಾಡಿಸಿ, ಅಭಿಷೇಕ ಮಾಡಿರೋ ಎಳ್ಳೆಣ್ಣೆ ಮನೆಗೆ ತೊಗೊಂಬಂದು ಪ್ರತಿ ಶನಿವಾರ ತಲೆಗೆ, ನೆತ್ತಿಗೆ 1 ಸ್ಪೂನ್ 2 ಸ್ಪೂನ್ ಹಚ್ಕೊಂಡು 45 ನಿಮಿಷ ಬಿಟ್ಟು ತಲೆಗೆ ಸ್ನಾನ ಮಾಡಿ. ನೀವಲ್ಲಿ ಶನೇಶ್ವರ ಸ್ವಾಮಿಗೆ ಡಿಮ್ಯಾಂಡ್ ಮಾಡಿ ಕೇಳಬೇಕು. ಏನು ಬೇಕಾಗಿರೋದು ಕಲಿಯುಗದಲ್ಲಿ? ಆರೋಗ್ಯ, ದುಡ್ಡು. ದಯಪಾಲಿಸು ತಂದೆ, ನಿನ್ನ ಪಾದಕ್ಕೆ ಬಂದು ಶರಣಾಗಿದ್ದೀನಿ. ನನ್ನ ತಪ್ಪುಗಳು ಏನೇ ಮಾಡಿದರೂ ಅದನ್ನು ನೀನು ಕ್ಷಮಿಸಿ ನನಗೆ ಹಣಪ್ರಾಪ್ತಿ, ಧನಪ್ರಾಪ್ತಿ, ಈ ಕಷ್ಟಗಳಿಂದ ಪಾರು ಮಾಡು ಅಂತ ಕೇಳ್ಕೊಬೇಕು. ಭಗವಂತ ಕೊಟ್ಟರೆ ಯಾವುದೋ ಟಾಪ್ ಲೆವೆಲ್ಗೆ ಹೋಗ್ತೀರ. ಅದೇ ರೀತಿ ನೀವು ಶಿಕ್ಷೆನೂ ಕೇಳಬೇಕು. ನಾನೇನ ತಪ್ಪು ಮಾಡಿದರೆ, ನಾನು ತಪ್ಪು, ಅನ್ಯಾಯ, ಇನ್ನೊಂದು ಮತ್ತೊಂದು ಮಾಡಿದರೆ ನೀನು ಎಂಥ ಘನಘೋರವಾದ ಶಿಕ್ಷೆ, ಕಠಿಣವಾದ ಶಿಕ್ಷೆ ಕೊಟ್ಟರು ನಾನು ಅನುಭವಿಸಕ್ಕೆ ರೆಡಿ ಅಂತ ಇವೆರಡೂ ಕೇಳಿ. ನಿಮಗೆ ತಾನೇ ಬೇಕಾಗಿರೋದು ದುಡ್ಡು, ಆರೋಗ್ಯ. ಬೇಕು ಅನ್ನುವವರು ಹೋಗಿ ಡಿಮ್ಯಾಂಡ್ ಮಾಡಿ ಕೇಳಿ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಕೊಟ್ಟರೆ ಯಾವುದೋ ಟಾಪ್ ಲೆವೆಲ್ಗೆ ಹೋಗ್ತೀರ. ಅದೇ ಥರ ಭಗವಂತ ಕೊಟ್ಟರೆ ಶಿಕ್ಷೆ ಅಂದ್ರೇ ಕೆಳಗಡೆ ಬೀಳ್ತೀರ. ದುಡ್ಡು ಬೇಕು, ಆರೋಗ್ಯ ಬೇಕಂದರೆ ಹೋಗಿ ಈ ತಂತ್ರ ಮಾಡ್ಕೊಳ್ಳಿ. ಅಲ್ಲಿ ಓಂ ಶಂ ಶನಿಶ್ಚರಾಯ ನಮಃ, ಓಂ ಶ್ರೀ ಶನಿಶ್ಚರಾಯ ಸ್ವಾಹ ಅಂತ ಅನ್ಲಿಮಿಟೆಡ್ ಒಂದು 30 ನಿಮಿಷ ಈ ಮಂತ್ರ ಪಠಿಸಿ. ಸರ್, ಅಷ್ಟು ದೂರ ಹೋಗೋಕ್ಕಾಗಲ್ಲ, ನಮ್ಮೂರಾಗೆ ಮಾಡೋಕ್ಕಾಗಲ್ಲ. ಪವಿತ್ರವಾದ ಕ್ಷೇತ್ರಗಳು ಅಂಥ ಕಡೆನೇ ಹೋಗಿ ಮಾಡ್ಕೊಬೇಕು. ಅಲ್ಲಿ ಹೋಗೋಕ್ಕಾಗಲ್ಲ ಅನ್ನುವವರು ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ರಾಶಿ ನಕ್ಷತ್ರ ಯಾವುದು, ಲಗ್ನ ಯಾವುದು, ತಿಥಿ ಯೋಗಕರಣ ಯಾವುದು, ಯಾವ ಗ್ರಹದ ದಶಾ ನಡೀತಿದೆ ನಿಮಗೆ, ಆ ದಶಾಭುಕ್ತಿಗಳಲ್ಲಿ, ನಿಮಗೆ ನಡೀತಿರೋ ದಶಾಭುಕ್ತಿಗಳಲ್ಲಿ ದುಡ್ಡು ಕೊಡುತ್ತೋ ದುಡ್ಡು ಕೊಡಲ್ಲ, ದಶಾಭುಕ್ತಿನೇ ಹೇಳ್ತಾ ಹೋಗುತ್ತೆ. ಆವಾಗ ನಿಮಗೆ ಗೊತ್ತಾಗುತ್ತೆ. ನಮಸ್ಕಾರ.